ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ನೆಚ್ಚಿನ ಸೈನ್ಸ್ ಎಜುಕೇಟರ್ ಲಕ್ಷ್ಮಣ್ ಮಾತಾಡ್ತಿರೋದು ಕರ್ನಾಟಕ ಅಕಾಡೆಮಿಯಿಂದ. ನಿಮ್ಗೆ ಆಲ್ರೆಡಿ ತಿಳಿದಿರೋ ಹಾಗೆ ಕರ್ನಾಟಕ ಅಕಾಡೆಮಿಯಲ್ಲಿ ಶಿಕ್ಷಕರ ನೇಮಕಾತಿಯ ಪರ್ವ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಸೊ ಈ ಶಿಕ್ಷಕರಾಗಿರುವಂತ ಕನಸನ್ನು ಹೊಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಕರ್ನಾಟಕ ಅಕಾಡೆಮಿಯೊಂದಿಗೆ ಸೇರ್ಕೊಂಡು ನಿಮ್ಮ ಶಿಕ್ಷಕರಾಗುವಂತ ಕನಸನ್ನ ನನಸು ಮಾಡ್ಕೋಬೇಕು ಅಂತ ಕೇಳ್ಕೊಂತೀನಿ. ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕದಲ್ಲೇ ಅತ್ಯಂತ ನುರಿತ ಮತ್ತು ಸೃಜನಶೀಲ ಶಿಕ್ಷಕರನ್ನ ಹೊಂದಿರುವಂತ ತಂಡ ಒಂದನೇದಾದ್ರೆ ಕಳೆದ ಒಂದು ನೋಟಿಫಿಕೇಶನ್ ಅಲ್ಲಿ ಅತ್ಯಂತ ಹೆಚ್ಚು ಶಿಕ್ಷಕರನ್ನ ಕರ್ನಾಟಕಕ್ಕೆ ನೀಡಿರುವಂತ ಗೌರವ ಶಿಕ್ಷಕ ಕರ್ನಾಟಕ ಅಕಾಡೆಮಿಗೆ. ಅದ್ರ ಜೊತೆಗೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಸಹಾಯ ಆಗುವ ರೀತಿಯಲ್ಲಿ ಎಲ್ಲಾ ರೀತಿಯ ಘಟಕಗಳು ಈಗ ಎಕ್ಸಾಮ್ ಸಮೀಪ ಇರುವ ಹಂತದಲ್ಲಿ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು, ಅದ್ರ ಜೊತೆಗೆ ಯಾವ ರೀತಿಯಾಗಿ ನಾವು ನಿಮ್ಗೆ ಕ್ಲಾಸಸ್ ಅನ್ನ ಪ್ರೊವೈಡ್ ಮಾಡ್ತೀವಿ, ನಮ್ಮ ಅಕಾಡೆಮಿ ಒಳಗೆ ಸೇರ್ಕೊಳ್ಳೋದ್ರಿಂದ ಆಗುವಂತ ಉಪಯೋಗಗಳೇನಂತ ನಿಮ್ಗೆ ಹೇಳ್ಕೊತೀನಿ. ಮೊದಲನೇದು, ಪ್ರತಿ ತರಗತಿಗಳು ನಿಮಗೆ ಈಸಿಯಾಗಿ ದೊರೀತಾವ. ಸೊ ಹೈಲಿ ಕ್ವಾಲಿಫೈಡ್ ಟೀಚರ್ ಕಡೆಯಿಂದ ನಿಮಗೆ ತರಗತಿಗಳು ಲೈವ್ ಪ್ಲಸ್ ರೆಕಾರ್ಡೆಡ್ ದೊರೀತೈತಿ. ಅದ್ರ ಜೊತೆಗೆ ತರಗತಿ ಆದ ನಂತರ ಅದೇ ಕ್ಲಾಸಿನ PDF ನೋಟ್ ಸಿಗ್ತದೆ. ಅದ್ರ ಜೊತೆಗೆ ಆ ತರಗತಿಯಲ್ಲಿ MCQ ಗಳನ್ನ ಸಾಲ್ವ್ ಮಾಡಲಾಗುತ್ತೆ. ಅಲ್ಲೇ PYQ ಗಳನ್ನ ಮತ್ತೆ MCQ ಗಳನ್ನ ನಿಮಗೆ ಆ ನಂತರದಲ್ಲಿ MCQ ಟೆಸ್ಟ್ ಸೀರೀಸ್ ಅನ್ನ ಕೊಡಲಾಗುತ್ತೆ. ಇದ್ರೂ ಸಾಲಿಲ್ಲ ಅಂತಂದ್ರೆ ಅಟ್ ಲಾಸ್ಟ್ ಕ್ವಿಜಸ್ ಗಳನ್ನ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ ಇದ್ರ ಜೊತೆಲೆ. ಹ್ಞೂ ಅಂತೀರಾ? ಎಸ್ ಸರ್. ಸೊ ಇದು ಹೊಸದಾಗಿ ಕರ್ನಾಟಕ ಅಕಾಡೆಮಿಯನ್ನ ಸೇರ್ಕೊಳ್ಳುವಂತ ವಿದ್ಯಾರ್ಥಿಗಳಿಗಾದ್ರೆ, ಈಗ ಆಲ್ರೆಡಿ ಹಿಂದಿನ ಒಂದು ದಿನಗಳಲ್ಲಿ ಕರ್ನಾಟಕ ಅಕಾಡೆಮಿಯೊಂದಿಗೆ ಸೇರ್ಕೊಂಡು ಬ್ಯಾಚ್ ಗಳನ್ನ ಮುಕ್ತಾಯ ಮಾಡ್ಕೊಂಡಿರುವಂತರು ಅಥವಾ ಬ್ಯಾಚ್ ಗಳನ್ನ ಮುಗಿದು ಈಗ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತಿರೋರು ರಿವಿಷನ್ಗೋಸ್ಕರ ನೀವು ಕೂತ್ಕೋಬೇಕು. ಇವಾಗ ರಿವಿಷನ್ಗೆ ಕೂಡ್ಬೇಕು. ರಿವಿಷನ್ಗೆ ಕೂಡಬೇಕಾದ್ರೆ ಯಾವ ರೀತಿಯಾಗಿ ಓದ್ಬೇಕು, ಏನನ್ನ ಓದ್ಬೇಕು ಅನ್ನೋದನ್ನ ಮೊದಲು ಗಮನದಲ್ಲಿ ಇಟ್ಕೊಳ್ಳೋಣ. ನಮ್ಮ ಹತ್ರ ಬ್ಯಾಚ್ ಮುಗಿಸ್ಕೊಂಡಿರಿ ಅಂದ್ಮೇಲೆ ನಿಮ್ಮ ಹತ್ರ ನೋಟ್ಸ್ ಇರ್ತದೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲ MCQ ಗಳು ಕಂಡ್ಬರ್ತಾವ. ನೀವ್ ಏನ್ ಮಾಡ್ಬೇಕು ಇದನ್ನ ಅಂತ ಕೇಳಿದ್ರ, ಸೊ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮುಲ್ತಾನಿ ಸರ್ ನೇತೃತ್ವದಲ್ಲಿ ಒಂದು ವಿಶೇಷವಾಗಿರುವಂತಹ ರೋಡ್ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ ನಿಮ್ಗೋಸ್ಕರ. ನೀವು ಗಮನಿಸಬಹುದು ಇಲ್ಲಿ ನೋಡ್ರಿ, PSTR HSTR ಕನ್ನಡ ಓದುವಂತ ವಿದ್ಯಾರ್ಥಿಗಳು ಈ ರೋಡ್ ಮ್ಯಾಪ್ ಅನ್ನ ಆಲ್ರೆಡಿ ಬ್ಯಾಚ್ ಮುಗಿಸ್ಕೊಂಡಿರುವಂತ ವಿದ್ಯಾರ್ಥಿಗಳು ಹೆಚ್ಚಾನೆಚ್ಚು ಇದ್ರ ಮೇಲೆ ಫೋಕಸ್ ಮಾಡಬಹುದು. ಹೊಸದಾಗಿ ಯಾರಾದ್ರೂ ನಮ್ಮ ಒಂದು ಕರ್ನಾಟಕ ಅಕಾಡೆಮಿಯೊಂದಿಗೆ ಸೇರ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಿರ್ತೀವಪ್ಪ ಅಂತ ಕೇಳಿದ್ರೆ ದಿನನಿತ್ಯ ತರಗತಿಗಳಲ್ಲಿನೇ ನಾವೇನ್ ಮಾಡ್ತೀವಿ, ನಿಮ್ಗೆ ಗೈಡ್ ಮಾಡ್ತಾ ಬರ್ತೀವಿ. ಹೌದಂತೀರಾ? ಈಗ ನೋಡ್ರಿ, ಈ HSTR ಕನ್ನಡ ಅನ್ನುವಂತ ಒಂದು ಟೈಮ್ ಟೇಬಲ್ ಐತಿ ನಿಮ್ ಮುಂದೆ. ಈ ಸ್ಟಡಿ ಪ್ಲಾನ್ ಅನ್ನ ನಾವು ಗಮನಿಸಿದೀವಿ ಅಂತಂದ್ರ, ಸರ್ ಇಲ್ಲಿ ಜನರಲ್ ನಾಲೆಜ್ಗೆ 25 ಅಂಕಗಳು, ಸೈಕಾಲಜಿಗೆ 25 ಅಂಕಗಳು, ಮೆಂಟಲ್ ಎಬಿಲಿಟಿಗೆ 25 ಅಂಕಗಳು, ಇಂಗ್ಲಿಷ್ಗೆ 12 ಅಂಕಗಳು, ಕಂಪ್ಯೂಟರ್ಗೆ 13, ಟೋಟಲ್ 100 ಮಾರ್ಕ್ಸ್ ಪೇಪರ್ 1 ಐತಿ. ಪೇಪರ್ 2ಗೆ ಈ ರೀತಿಯಾಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಲಾಗುತ್ತೆ. ಎಲ್ಲರಿಗೂ ಆರ್ಟ್ಸ್ ಮತ್ತು ಸೈನ್ಸ್ ಎಲ್ಲರಿಗೂ ನೋಡ್ರಿ, ಟಾರ್ಗೆಟ್ ಸ್ಕೋರ್ ನಾವು ಸೇಫ್ ಆಗಿರ್ಬೇಕು ಅಂತಂದ್ರೆ ಯಾವ ಸ್ಕೋರ್ ಅಲ್ಲಿ ಇರಬೇಕು? ಪೇಪರ್ 1ಗೆ 75 ಹೆಚ್ಚಿಗೆ ಮಾಡಬೇಕು, ಪೇಪರ್ 2ಗೆ 85 ಹೆಚ್ಚಿಗೆ ಮಾಡಬೇಕು. ಹೌದಾ? ಇವೆಲ್ಲವೂ ಸೇರಿಸ್ತೇವೆ ಅಂದ್ರೆ ಓವರ್ ಆಲ್ 160 ಪ್ಲಸ್ ಇದ್ದೀವಿ ಅಂತಂದ್ರೆ ನಾವು ಸೇಫ್ ಆಗಿರ್ತೀವಿ. ಒಂದ್ ದಿನಕ್ಕೆ ಎಷ್ಟು ಗಂಟೆ ಓದ್ಬೇಕು, HSTR ಕನ್ನಡದವರು ಅನ್ನೋದನ್ನು ಬರ್ದಿದ್ದಾರೆ ಸರ್. ಎಲ್ಲವನ್ನು ಮೆನ್ಷನ್ ಮಾಡಲಾಗಿದೆ. ಹೌದಂತೀರಾ ಸರ್? ನೋಡ್ರಿ, ದೈಹಿಕ ಶಿಕ್ಷಕರಾಗುವಂತವ್ರು, HSTR ಸೋಷಿಯಲ್ ಸೈನ್ಸ್ ದವರು ಎಲ್ಲರಿಗೂ ಒಂದೊಂದು ರೋಡ್ ಮ್ಯಾಪ್ ಅನ್ನ ಹಾಕಿ ನೀಡಲಾಗಿದೆ. ಅರ್ಥ ಆಗತ್ತಾ? ಹೊಸದಾಗಿ ಶುರು ಆಗ್ತಿರುವಂತ ಬ್ಯಾಚ್ 6 ತಿಂಗಳಿಗೆ 1799 ರೂಪಾಯಿ ಆದ್ರೆ ಒಂದು ವರ್ಷಕ್ಕೆ 2499 ರೂಪಾಯಿ ಆಗಿರ್ತದೆ. ನಿಮ್ಗೆಲ್ಲರಿಗೂ ಗೊತ್ತೈತಿ, PDF ನೋಟ್ಸ್, ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, MCQ ಟೆಸ್ಟ್ ಸೀರೀಸ್, PYQ ಅನಲೈಸಿಸ್ ಎಲ್ಲ ನಡೆಯುತ್ತೆ. ಹೌದಾ? ನೋಡ್ರಿ, ಎಲ್ಲಾ ರೀತಿಯ ಘಟಕಗಳು ನೋಡ್ರಿ, ಪ್ರಾಥಮಿಕ ಶಿಕ್ಷಕರ ನೇಮಕಾತಿನೂ ಸಹ ಆರಂಭ ಆಗೈತಿ. ಅದಕ್ಕೆ ಸಂಬಂಧಪಟ್ಟಿರುವಂತ ಬ್ಯಾಚ್ ಆರಂಭ ಮಾಡಲಾಗಿದೆ. PSTR ಓದೋರು ಮಾಡ್ಕೋಬಹುದು. ಸೋಷಿಯಲ್ ಸೈನ್ಸ್ ಓದೋರಿಗೆ ಯಾವ ರೀತಿಯಾಗಿ ಓದ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಕನ್ನಡದವರಿಗೂ ಐತಿ. ಹೌದಾ? PM ಮೆಥಡ್, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಮೆಥಡ್ ದವರಿಗೆ ಐತಿ. ಲಾಸ್ಟ್ ಟೈಮ್ ನಾ ಒಂದು ವಿಡಿಯೋ ಮಾಡಿದ್ದೆ. ವಿಡಿಯೋ ಮಾಡಿದಾಗ ಏನಂದ್ರಪ್ಪ ಅಂತ ಕೇಳಿದ್ರ, ಸರ ಮಕ್ಕಳಿಗೆ ಏನಂತಾರ, ಸ್ಪರ್ಧಾರ್ಥಿಗಳಿಗೆ ಒಂದು ದಾರಿ ಏನ ತಪ್ಪಿಸುವಂತ ಒಂದು ಕೆಲಸ ಮಾಡ್ಬೇಡ್ರಿ ಸರ್. ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಒಳಗಡೆ ಕೆಮಿಸ್ಟ್ರಿನೇ ಬರೋದಿಲ್ಲ ಅಂತ ಹೇಳುದು. ಆಕ್ಚುಲ್ ಆಗಿ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಅವತ್ತ ನಾನು ಕೆಮಿಸ್ಟ್ರಿ ಅನ್ನೋದನ್ನ ನಮಗೂ ಗೊತ್ತೈತಿ, ಕೆಮಿಸ್ಟ್ರಿ ಬರೋದಿಲ್ಲ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ HSTR ಒಳಗಡೆ ಅಂತೇಳಿ. ಬಟ್ ದಿಂದ ಈ ಥಂಬ್ನೇಲ್ ಮಾಡ್ಬೇಕಾದ್ರೆ ಏನಾಗಿರ್ತಪ್ಪ ಅಂತ ಕೇಳಿದ್ರೆ ಕೆಲವೊಂದ್ಸರ್ತಿ ಮಿಸ್ಟೇಕ್ ಆಗಿತ್ತು. ಸೊ ಆ ಮಿಸ್ಟೇಕ್ ಮುಖಾಂತರ ನಾನು ಹೇಳದ್ನೇ ಹೊರತು ಇದನ್ನೇ ಮಾಡ್ಬೇಕು ಅಂತೇನಲ್ಲ. ಸೊ ಇರ್ಲಿ, ನಮಗೂ ಗೊತ್ತಿರ್ತದ. ನಾವು ಏನಂತಾರ ಶಿಕ್ಷಕರಾಗಿರ್ತೀವಿ. ಕಳೆದ 5 ವರ್ಷಗಳಿಂದ ಇದೇ ವೃತ್ತಿಯನ್ನ ಮಾಡ್ತಾ ಬಂದಿದ್ವಿ. GPSTR ದವ್ರಿಗೂ ಐತಿ, ಏನೈತಿ ಅಂತೇಳಿ, ಯಾವ ರೀತಿಯಾಗಿ ಓದ್ಬೇಕು ಎಲ್ಲವನ್ನ ಆಲ್ರೆಡಿ ಸರ್ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಸರ್ ಒಂದನ್ನ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ರಿ ಅಂತಂದ್ರೆ, ನೋಡ್ರಿ, ನಾನು ಬಯಾಲಜಿ ಶಿಕ್ಷಕ. ಸೊ ಐ ಕ್ಯಾನ್ ಬಿ ದ ಸೈನ್ಸ್ ಟೀಚರ್ ಫಾರ್ ದ ಹೈಸ್ಕೂಲ್. ನಾನು
ಸೈನ್ಸ್ ಟೀಚರ್ ಆಗ್ಬಹುದು. ಇಲ್ಲಿ ನಾನು ಈಗ ರೆಕಾರ್ಡೆಡ್ ಕ್ಲಾಸ್ ನಾನು ಸಂಪೂರ್ಣವಾಗಿ ಕರ್ನಾಟಕ ಅಕಾಡೆಮಿಯಿಂದ ಏನ್ ಮಾಡ್ಕೊಂಡಿದೀನಿ, ಒಂದ್ ಬ್ಯಾಚ್ ಅನ್ನ ಮುಗಿಸ್ಕೊಂಡಿದೀನಿ. ನಾನು ಯಾವ ರೀತಿ ಓದ್ಬೇಕು ಅನ್ನೋದನ್ನ ಹೇಳ್ತೀನಿ. ನಾನು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀನಿ ಅಂತ ಅನ್ಕೊಂಡ್ರೆ ನೋಡ್ರಿ, ಏಳೋದ್ರಿಂದ ಮಲಗೋವರೆಗೂ ಏನೇನ್ ಮಾಡ್ಬೇಕು ಅಂತ ಎಲ್ಲವನ್ನ ಸರ್ ಆಲ್ರೆಡಿ ರೋಡ್ ಮ್ಯಾಪ್ ಹಾಕಿಬಿಟ್ಟು. ಫಾರ್ ಎಕ್ಸಾಂಪಲ್ 6ರಿಂದ 7 ತನ 7:30 ತನ ಕೆಮಿಸ್ಟ್ರಿ ಓದೋದು, 7:30 8 ತನ ರಿಫ್ರೆಶ್ ಆಗೋದಕ್ಕೆ ಟೀ ಬ್ರೇಕ್ ತಗೋತೀರಿ ತಗೋರಿ, 8ರಿಂದ 9 ಸೈಕಾಲಜಿ ಓದ್ರಿ, 9ರಿಂದ 10 ಬ್ರೇಕ್ಫಾಸ್ಟ್ ಮತ್ತು ಪರ್ಸನಲ್ ವರ್ಕ್ ಅನ್ನ ಮಾಡಿ ನಿಮ್ಗೆ ಬೇಕಾಗಿರುವಂತದ್ದು. 10ರಿಂದ 11:30 ಬಾಟನಿ ಓದ್ರಿ, 11:30 12ವರೆಗೆ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ರಿ, 12ರಿಂದ 1 ತನ ಲಂಚ್ ಬ್ರೇಕ್ ತಗೋರಿ. ಮತ್ತೆ ಹೌದಂತೀರಾ? ಓಕೆ ಸರ್. 1ರಿಂದ 2 ತನ ಜನರಲ್ ನಾಲೆಜ್ ಅನ್ನ ಓದ್ರಿ, ಜಿಕೆ ಓದ್ರಿ, 2ರಿಂದ 3:30 ತನ ಮತ್ತೆ ಝುಯಾಲಜಿ ಓದ್ರಿ. ನೋಡ್ರಿ ಇಲ್ಲಿ ಮೇಜರ್ ಆಗಿರುವಂತ ಸಬ್ಜೆಕ್ಟ್ ಇಲ್ಲಿ ಬಂತು, ಕೆಮಿಸ್ಟ್ರಿನೂ ಆಯ್ತು, ಬಾಟನಿನೂ ಆಯ್ತು, ಝುಯಾಲಜಿನೂ ಆಯ್ತು. ಹೌದಾ? 3:30ರಿಂದ 4ವರೆಗೂ ಟೀ ಬ್ರೇಕ್ ತಗೋರಿ, ಮತ್ತೊಂದು ಬ್ರೇಕ್ ತಗೋರಿ. 4ರಿಂದ 5 ತನ ಪೆಡಗಾಜಿ ಓದ್ರಿ, 5ರಿಂದ 6 ತನ ವಾಕು, ಎಕ್ಸರ್ಸೈಸ್, ರಿಫ್ರೆಶ್ ಅಂದ್ರೆ ನಿಮ್ ಬಾಡಿ ದಿನನಿತ್ಯ ಕೆಲಸ ಮಾಡೋದಕ್ಕೆ ರೆಸ್ಪಾಂಡ್ ಮಾಡ್ಬೇಕಲ್ಲ, ಅದನ್ನ ಮಾಡ್ರಿ. 6ರಿಂದ 6:30 ತನ ಇಂಗ್ಲಿಷ್ ಓದ್ರಿ, 6:30ಯಿಂದ 7 ತನ ಕಂಪ್ಯೂಟರ್ ಓದ್ರಿ, 7ರಿಂದ 8 ತನ ಊಟ ಮಾಡ್ರಿ ಮತ್ತೆ ಆರಾಮ್ಸೆ, 8ರಿಂದ 9ವರೆಗೂ MCQ ಟೆಸ್ಟ್ ಸೀರೀಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಹೌದಾ? 9ರಿಂದ 10ವರೆಗೂ ಮತ್ತೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ರಿವಿಷನ್ ಮಾಡ್ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ, ಅಥವಾ ನೀವು ಇವತ್ತು ದಿನನಿತ್ಯ ಏನ್ ಮಾಡಿರ್ತೀರ ಅದೆಲ್ಲವನ್ನ ರಿವಿಷನ್ ಮಾಡ್ಬೇಕು. ಅರ್ಥ ಆಗುತ್ತೆ? ಈ ರೀತಿಯಾಗಿ ಸಂಪೂರ್ಣವಾಗಿ ಸರ್ ಆಲ್ರೆಡಿ ರೋಡ್ ಮ್ಯಾಪ್ ಅನ್ನ ಹಾಕಿಟ್ಟಿದ್ದ. ಆಸ್ ಯೂಶುವಲ್ ನಾವು ಹೇಳಿದಾಗೆ 160 ಏನಾಗಿರ್ತಪ್ಪ ಅಂತ ಕೇಳಿದ್ರೆ ಗುಡ್ ಸ್ಕೋರು, ನಾವು ಸೇಫ್ ಒಳಗಿರ್ತೀವಿ. 75 ಪೇಪರ್ 1 85ಕ್ಕಿಂತ ಹೆಚ್ಚಿಗೆ ಪೇಪರ್ 2 ಏನು ಯಾವ ರೀತಿಯಾಗಿ ಬರ್ತೈತಿ ಸರ್ ಕ್ವಶನ್ ಪೇಪರ್ ಅನ್ನೋದನ್ನು ಸಹ ಹೇಳಿಟ್ಟಿದ್ದಾರೆ ಸರ್ ಆಲ್ರೆಡಿ. ಇಲ್ಲಿರುವಂತದ್ದು PM ಮೆಥಡ್ ದವ್ರದ್ದಾಗಿರ್ತೈತಿ. ಹೌದಾ? ಗಮನಿಸಿರ್ಬೇಕಾದ್ರೆ HSTR ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಗಳು ಅಂದ್ರೆ ಮ್ಯಾಥ್ಸ್ ಟೀಚರ್ ವಿಶೇಷವಾಗಿ ಒಂದಿನಕ್ಕೆ 10 ಗಂಟೆ 15 ನಿಮಿಷ ಓದಬೇಕು ಅಂತ ಹೇಳಿದ್ದಾರೆ. ಪೇಪರ್ 1ಗೆ ನೀವು 4 ಗಂಟೆ 15 ನಿಮಿಷ ಓದಬೇಕು. ಪೇಪರ್ 2ಗೆ ಅಂದ್ರೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅನ್ನ 6 ಗಂಟೆ ಓದಬೇಕು. ಪೆಡಗಾಜಿ ಏನ್ ಮಾಡ್ರಿ, 1 ತಾಸು ಓದ್ರಿ. MCQ ಮತ್ತು ರಿವಿಷನ್ ಗಳನ್ನ 2 ತಾಸು ಮಾಡ್ರಿ. ಟೋಟಲ್ ಆಗಿ 13 ಗಂಟೆ ಒಂದಿನಕ್ಕೆ ನೀವ್ ಏನ್ ಮಾಡ್ಬೇಕು, 13 ಗಂಟೆ 15 ನಿಮಿಷ ಒಂದಿನಕ್ಕೆ ನೀವು ಓದ್ಲೇಬೇಕು. ಅಂದ್ರೆ ನಿಮ್ದು ಸಬ್ಜೆಕ್ಟ್ ಜಾಸ್ತಿ ಇರ್ತದೆ. ಫಿಸಿಕ್ಸ್ ಮತ್ತು ಮ್ಯಾಥ್ಸ್ PUC ಲೆವೆಲ್ ಕೇಳಾತ್ರ ಅಂದ್ರ ಇಟ್ ವಿಲ್ ಬಿ ವೆರಿ ಕಾಂಪ್ಲಿಕೇಟೆಡ್ ಫಾರ್ ಯು ಪೀಪಲ್ಸ್. ನೋಡ್ರಿ, 100 ಮಾರ್ಕ್ಸಿನ ಪೇಪರ್ 1 ಇರ್ತದ, ಪೇಪರ್ 2 100 ಮಾರ್ಕ್ಸಿಂದ ಇರ್ತದ. ಪೇಪರ್ 2 ಒಳಗಡೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ 80 ಅಂಕಗಳಿಗೆ ಬಂದ್ರೆ ಪೆಡಗಾಜಿ 20 ಅಂಕಗಳಿಗೆ ಬರ್ತದೆ. ಇವೆರಡು ಸೇರಿಸಿ ಮತ್ತೆ 100 ಆಗತ್ತಾ. ಇದರಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ 200 ಆಗುತ್ತೆ. 2 ಪೇಪರ್ 1 ಮತ್ತು ಪೇಪರ್ 2 ಸೇರಿಸಿದ್ರೆ 160 ಪ್ಲಸ್ ಒಳಗಿದ್ದೇವೆ ಅಂದ್ರೆ ನಾವು ಆರಾಮ್ಸೆ ಒಳಗ್ ಲಿಸ್ಟ್ ಒಳಗದೀವಿ ಅಂತಂದು. ಸೊ ನಾಳೆ ಜೂನ್ 15ನೇ ತಾರೀಕಿಗೆ ಕರ್ನಾಟಕ ಅಕಾಡೆಮಿ ಕಡೆಯಿಂದ ಹೊಸದಾಗಿರುವಂತ ಬ್ಯಾಚ್ ಆರಂಭ ಆಗ್ತಾ ಇದೆ. ಯಾರ್ಯಾರು ಶಿಕ್ಷಕರಾಗಬೇಕು ಅನ್ನೋ ಕನಸನ್ನು ಹೊಂದ್ಕೊಂಡಿದ್ದೀರೋ ಕರ್ನಾಟಕ ಅಕಾಡೆಮಿಯೊಂದಿಗೆ ಸೇರ್ಕೋಬಹುದು. ನೋಡ್ರಿ, ನಿಮ್ಮ ಯಶಸ್ಸೇ ನಮ್ಮ ಗುರಿಯಾಗಿದೆ. ಯುವರ್ ಸಕ್ಸಸ್ ಅವರ್ ಮಿಷನ್. ಹೌದಾ? ಕಳೆದ ಬಾರಿ ಕರ್ನಾಟಕ ಅಕಾಡೆಮಿಯೊಂದಿಗೆ ಸೇರ್ಕೊಂಡು ಸಾಕಷ್ಟು ಜನ ಶಿಕ್ಷಣಾರ್ಥಿಗಳು ಶಿಕ್ಷಕರಾಗಿದ್ದಾರೆ. ಈಗ ನಿಮ್ಮ ಸರದಿ, ನೀವು ಸಹ ಕರ್ನಾಟಕ ಅಕಾಡೆಮಿಯೊಂದಿಗೆ ಸೇರ್ಕೋರಿ ಸರ್, ಶಿಕ್ಷಕರಾಗುವಂತ ಕನಸನ್ನ ನೆರವೇರಿಸಬೇಕು. ಧನ್ಯವಾದಗಳು. ಶುಭ ದಿನ ಇರಲಿ.